ಸರಿ, ಬನ್ನಿ ಈ ಕಥೆಯೊಳಗೆ ಹೋಗೋಣ. ಇದು ವೆಂಡಿ ಅನ್ನೋ ಮಹಿಳೆಯ ಬಗ್ಗೆ, ಅವರ 2 ವರ್ಷಗಳ ಒಂದು ದೊಡ್ಡ ಕಾನೂನು ಹೋರಾಟ, ಅಪಾಯದ ಅಂಚಿನಲ್ಲಿರೋ ಅವರ ಮನೆ, ಮತ್ತೆ ಎಲ್ಲವನ್ನೂ ಬದಲಾಯಿಸೋ ಒಂದು ನಂಬೋಕೆ ಆಗದ ರಹಸ್ಯ. ಇದರ ಬಗ್ಗೆನೇ ಇವತ್ತಿನ ಈ ವಿಶ್ಲೇಷಣೆ. ಎಲ್ಲದಕ್ಕೂ ಮೊದಲು ಇದು ಶುರುವಾಗಿದ್ದು 2 ವರ್ಷಗಳ ಒಂದು ದೀರ್ಘ, ಸವಾಲಿನ ಕಾನೂನು ಹೋರಾಟದಿಂದ. ಇದು ಸುಮ್ಮನೆ ಒಂದು ಕೇಸ್ ಆಡಿರ್ಲಿಲ್ಲ, ಅವರ ಇಡೀ ಜೀವನವನ್ನೇ ಬದಲಾಯಿಸಬಹುದಾದ ಹೋರಾಟವಾಗಿತ್ತು. ಈ ಇಡೀ ಹೋರಾಟದ ಕೇಂದ್ರ ಬಿಂದು ಯಾವುದು ಅಂದ್ರೆ, ಅಳಿವಿನಂಚಿಲಿರೋ ಒಂದು ಮನೆ. ಅದು ಕೇವಲ 4 ಗೋಡೆ, ಒಂದು ಸೂರ್ ಆಗಿರಲಿಲ್ಲ. ಅದು ಅವರ ಜೀವನದ ಸಂಪೂರ್ಣ ಆಸ್ತಿಯಾಗಿತ್ತು. ಆದರೆ ಈ ಎಲ್ಲ ಕಷ್ಟಗಳ ಮಧ್ಯೆ ಒಂದು ನಂಬಲಾಗದ ರಹಸ್ಯ ಕಥೆಯ ದಿಕ್ಕನ್ನೇ ಬದಲಾಯಿಸೋಕೆ ಕಾಯ್ತಾ ಇತ್ತು. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡಿನ ವೆಂಡಿಯವರ ಈ ಮಾತನ್ನೊಮ್ಮೆ ಕೇಳಿ. ಇದು ನನ್ನ ಜೀವನದ ಏಕೈಕ ಆಸ್ತಿ ಮತ್ತು ನಾನು ಸಂಪೂರ್ಣ ಹತಾಶಳಾಗಿದ್ದೆ. ಅವರ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅನ್ನೋದು ಈ ಒಂದೇ ಒಂದು ವಾಕ್ಯದಲ್ಲಿ ಗೊತ್ತಾಗುತ್ತೆ. ವೆಂಡಿಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಿಜಕ್ಕೂ ತುಂಬಾನೇ ಕಷ್ಟದಲ್ಲಿತ್ತು. ಒಂದ್ ಕಡೆ 2 ವರ್ಷಗಳಿಂದ ನಡೀತಿದ್ದ ಕಾನೂನು ಹೋರಾಟ, ಇನ್ನೊಂದ್ ಕಡೆ ಕಟ್ಟಡದಲ್ಲಿದ್ದ ಒಂದು ದೋಷದಿಂದಾಗಿ ಮನೆಗೆಲ್ಲ ಗೆದ್ದಲು ಹಿಡಿದು ಹಾಳಾಗಿತ್ತು. ಅಷ್ಟೇ ಅಲ್ಲ, ಆ ಮನೆ ಬಿಟ್ರೆ ಅವ್ರ ಹತ್ರ ಬೇರೆ ಯಾವ ಆಸ್ತಿನೂ ಇರಲಿಲ್ಲ. ಇದೆಲ್ಲದರ ಜೊತೆಗೆ ಅದನ್ನ ಸರಿಪಡಿಸೋಕೆ ಅಂತ ಮತ್ತೆ ಸಾಲ ಮಾರಬೇಕಾದ ಸ್ಥಿತಿ. ಯೋಚನೆ ಮಾಡಿ, ಎಂಥ ಪರಿಸ್ಥಿತಿ ಅಂತ. ಇಂಥ ಹತಾಶೆಯ ಕತ್ತಲಲ್ಲೇ ಒಂದು ಬೆಳಕು ಕಾಣಿಸಿತು. ಅದೇ ದ ಸೀಕ್ರೆಟ್ ಅನ್ನೋ ಪುಸ್ತಕದ ಪರಿಚಯ. ಏನಿದು ದ ಸೀಕ್ರೆಟ್? ಇದನ್ನ ಆಕರ್ಷಣೆಯ ನಿಯಮ ಅಂತಾನೂ ಕರೀತಾರೆ. ಸರಳವಾಗಿ ಹೇಳುವುದಾದರೆ, ನಮ್ಮ ಯೋಚನೆಗಳು ಸಕಾರಾತ್ಮಕವಾಗಿದ್ರೆ ನಮ್ಮ ಜೀವನದಲ್ಲೂ ಸಕಾರಾತ್ಮಕ ಘಟನೆಗಳೇ ನಡೀತಾವೆ ಅನ್ನೋ ಒಂದು ಬಲವಾದ ನಂಬಿಕೆ. ಅವರ ಸ್ನೇಹಿತರೊಬ್ಬರು ಈ ವಿಚಾರ ಹೇಳಿದಾಗ ವೆಂಡಿಗೆ ಎಲ್ಲೋ ಒಂದ್ ಕಡೆ ಹೊಸ ಶಕ್ತಿ ಬಂದ ಹಾಗಾಯ್ತು. ವೆಂಡಿ ಇದನ್ನ ಸುಮ್ಮನೆ ಕೇಳಿ ಬಿಡ್ಲಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಲು ನಿರ್ಧರಿಸಿದ್ರು. ಮೊದಲು ತಮ್ಮ ಗುರಿ ಏನಿದೆಯೋ ಅದ್ರ ಬಗ್ಗೆನೇ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ರು. ಅದನ್ನ ಮನಸ್ಸಲ್ಲೇ ಕಲ್ಪಿಸ್ಕೊಳ್ತಾ ಇದ್ರು. ಆಮೇಲೆ ಕಂಪನಿ ನಿಜವಾಗ್ಲೂ ತಮ್ಮ ಮನೆಯನ್ನ ಖರೀದಿ ಮಾಡಿಬಿಟ್ಟಿದೆ ಅನ್ನೋ ಹಾಗೆ ಒಂದು ನಕಲಿ ಒಪ್ಪಂದವನ್ನೇ ತಯಾರು ಮಾಡಿದ್ರು. ಕೊನೆಯದಾಗಿ ತಾನಂದುಕೊಂಡಂತೆ ಆಗೇ ಆಗತ್ತೆ ಅಂತ ಬಲವಾಗಿ ನಂಬಿದ್ರು. ಈಗ ಕಥೆ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪುತ್ತೆ. ಮುಖಾಮುಖಿಯಾಗುವ ಸಮಯ, ಅಂದ್ರೆ ಆ ಮಧ್ಯಸ್ಥಿಕೆ ಸಭೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿತ್ತು ಅಂದ್ರೆ, ವಕೀಲರನ್ನ ನೇಮಿಸ್ಕೊಳ್ಳೋಕೆ ಅವರತ್ರ ಹಣವೇ ಇರಲಿಲ್ಲ. ಹಾಗಾಗಿ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಯ ಕಾನೂನು ತಂಡದ ಮುಂದೆ ವೆಂಡಿ ಒಬ್ಬರೇ ನಿಂತು ವಾದ ಮಂಡಿಸಬೇಕಾಯಿತು. ಮಾತುಕತೆ ಶುರುವಾದಾಗ 2 ಕಡೆಯವರ ನಿಲುವಿನಲ್ಲಿ ಆಕಾಶಭೂಮಿಯಷ್ಟು ವ್ಯತ್ಯಾಸವಿತ್ತು. ವೆಂಡಿ ಹೇಳಿದ್ದು, ನನ್ನ ಮನೆಗೆ ಮೊದಲಿದ್ದ ಪೂರ್ತಿ ಬೆಲೆ ಕೊಟ್ಟು ನೀವೇ ಖರೀದಿಸಿ. ಆದ್ರೆ ಕಂಪನಿ ಹೇಳಿದ್ದು, ದುರಸ್ತಿಗೆ ಅಂತ ಈ ಸ್ವಲ್ಪ ಹಣ ತಗೊಳ್ಳಿ. ಆಗೇನಾಯ್ತು ಗೊತ್ತಾ? ಅವರ ಪ್ರಸ್ತಾಪ ಕೇಳಿ ಆ ಕಡೆಯವರು ನಕ್ಕು ಅದನ್ನ ತಿರಸ್ಕರಿಸ್ಬಿಟ್ರು. ಹಬ್ಬಾ, ಆ ಒಂದು ಕ್ಷಣದಲ್ಲಿ ಅವ್ರಿಗೆ ಎಂಥ ಅವಮಾನ ಆಗಿರ್ಬೇಡ, ಎಂಥ ನಿರಾಸೆ ಕಾಡಿರ್ಬೇಡ ಅಲ್ವಾ? ಮಾತುಕತೆ ಅಲ್ಲೇ ನಿಂತುಹೋಯ್ತು. ವಿರಾಮದ ಸಮಯದಲ್ಲಿ ವೆಂಡಿಗೆ ಬಹುಶಃ ಅನಿಸಿರ್ಬೋದು, ಇಷ್ಟೇ, ನನ್ನ ಹೋರಾಟ ಇಲ್ಲಿಗೆ ಮುಗೀತು, ಎಲ್ಲವೂ ಕೈತಪ್ಪಿ ಹೋಯ್ತು ಅಂತ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂದ್ರೆ ಆಗಲೇ ಒಂದು ಅಸಾಧ್ಯವಾದ ತಿರುವು ಕಾದಿತ್ತು. ಒಂದು ದೊಡ್ಡ ಬದಲಾವಣೆ ಆಗೋ ಸಮಯ ಬಂದಿತ್ತು. ಎಲ್ರೂ ಅಂದ್ಕೊಂಡಂತೆ ಇದು ದಾರಿಯ ಅಂತ್ಯವಾಗಿತ್ತಾ? ಎಲ್ಲ ಹೋರಾಟವೂ ವ್ಯರ್ಥವಾಯ್ತಾ? ಇಲ್ಲ. ಆಗ ಬಂದ ಒಂದೇ ಒಂದು ಫೋನ್ ಕರೆ ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಆ ಕರೆ ಮಾಡಿದ್ದು ಬೇರೆ ಯಾರೋ ಅಲ್ಲ, ಆ ಪ್ರಾಪರ್ಟಿ ಡೆವಲಪ್ಮೆಂಟ್ ಕಂಪನಿಯ ಸಿಇಒ ಅವರೇ. ಅವ್ರು ಹೇಳಿದ್ದೇನು ಗೊತ್ತಾ? ನಾನೇ ಖುದ್ದಾಗಿ ಬಂದು ನಿಮ್ಮನೆ ನೋಡ್ತೀನಿ ಅಂತ. ಈ ಮಾತನ್ನ ಕೇಳಿ ಅಲ್ಲಿಯೇ ಇದ್ದ ಅನುಭವಿ ಮಧ್ಯಸ್ಥಿಕೆಗಾರರಿಗೆ ಶಾಕ್ ಆಯ್ತಂತೆ. ಇದು ಯಾರೂ ಊಹಿಸದ ಒಂದು ತಿರುವು. ಹಾಗಾದ್ರೆ ಸಿಇಒ ಬಂದ್ರು, ಎಲ್ಲ ಸರಿ ಹೋಯಿತಾ? ಇಲ್ಲ, ಕಥೆ ಇನ್ನೂ ಮುಗಿದಿಲ್ಲ, ಅದು ಮುಂದುವರಿಯುತ್ತೆ. ಹಾಗಾದ್ರೆ ಮುಂದೆ ಏನಾಯಿತು? ಆ ದಿನ ನಡೆದ ಘಟನೆಗಳನ್ನ ಒಮ್ಮೆ ನೋಡೋಣ. ಮೊದಲು ಮಧ್ಯಸ್ಥಿಕೆಯಲ್ಲಿ ವೆಂಡಿ ಪ್ರಸ್ತಾಪ ತಿರಸ್ಕೃತವಾಯಿತು. ನಂತರ ಸಿಇಒ ಅವರಿಂದ ಅನಿರೀಕ್ಷಿತ ಕರೆ ಬಂತು. ಅವರು ಮನೆಗೆ ಬಂದು ವೆಂಡಿ ಹೇಳದ್ನೆಲ್ಲ ಕೇಳಿಸ್ಕೊಂಡು ಪರಿಶೀಲಿಸ್ತೀನಿ ಅಂತ ಹೇಳಿ ಹೋದ್ರು. ಅಂದ್ರೆ ಅಂತಿಮ ನಿರ್ಧಾರ ಇನ್ನೂ ಬಂದಿರಲಿಲ್ಲ. ಈ ಅನಿರೀಕ್ಷಿತ ಬೆಳವಣಿಗೆಗಳ ಬಗ್ಗೆ ವೆಂಡಿ ಏನ್ ಹೇಳ್ತಾರೆ ಗೊತ್ತಾ? ನಾನು ನನ್ನ ಪರಿಹಾರವನ್ನು ನನ್ನೆಡೆಗೆ ಆಕರ್ಷಿಸಲು ಶುರು ಮಾಡಿದ್ದೇನೆ ಮತ್ತು ಈ ಬ್ರಹ್ಮಾಂಡ ನನ್ನ ನಂಬಿಕೆಗೆ ಉತ್ತರ ಕೊಡುತ್ತಿದ್ದೇನೆ ಅಂತ ಅವರು ನಂಬ್ತಾರೆ. ಈ ಕಥೆಯ ಮೂಲದಲ್ಲಿ ಒಂದು ವಿಶೇಷವಾದ ಮನವಿ ಇದೆ. ಈ ಕಥೆ ಕೇಳ್ತಿರೋರೆಲ್ಲರೂ ವೆಂಡಿ ತನ್ನ ಮನೆಯನ್ನ ಯಶಸ್ವಿಯಾಗಿ ಮಾರಾಟ ಮಾಡಿದ್ದಾರೆ ಅಂತ ದಯವಿಟ್ಟು ಕಲ್ಪಿಸ್ಕೊಳ್ಳಿ. ಆ ಮೂಲಕ ದ ಸೀಕ್ರೆಟ್ ಭಾಗ 2 ಯಶಸ್ವಿಯಾಗಲು ಸಹಾಯ ಮಾಡಿ ಅಂತ ಕೋರಲಾಗಿದೆ. ಇದು ನಮ್ಮೆಲ್ಲರನ್ನೂ ಈ ಕಥೆಯ ಒಂದು ಭಾಗವನ್ನಾಗಿ ಮಾಡುತ್ತೆ. ಕೊನೆಯದಾಗಿ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ.
ನಮ್ಮ ನಂಬಿಕೆಗೆ ನಿಜವಾದ ವಾಸ್ತವವನ್ನೇ ಬದಲಾಯಿಸುವ ಶಕ್ತಿ ಇದೆಯಾ? ನಾವು ಏನು ನಂಬುತ್ತೇವೋ ಅದು ವಾಸ್ತವಕ್ಕಿಂತ ಹೆಚ್ಚು ಶಕ್ತಿಶಾಲಿಯೇ? ಈ ಬಗ್ಗೆ ಯೋಚನೆ ಮಾಡೋಣ.